ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಸಿಂಪಲ್ ಆ್ಯಂಡ್ ಟೇಸ್ಟಿ ದಾಬಾ ಸ್ಟೈಲಸ್ ಶೇಂಗಾ ಬಾಜಿ ಮಾಡತ್ತೀವಿ. ಶೇಂಗಾ ಬಾಜಿ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಈಗ ಒಂದು ಕಡಾಯಿ ಒಳಗೆ ಶೇಂಗಾ ಚೆಂದಾಗಿ ಹುರ್ಕೋಬೇಕು ನೋಡ್ರಿ. ಚೆಂದಾಗಿ ಹುರ್ಕೊಳಕತ್ತೀವಿ ನೋಡ್ಬೋದು. ಆಮೇಲೆ ಹಿಂಗೆ ಶೇಂಗಾ ಹುರ್ಕೊಳ್ಳೋದು ಕಂಪ್ಲೀಟ್ ಆಯಿತು. ಆಮೇಲೆ ಈಗ ಒಂದು ಮಿಕ್ಸರ್ ಒಳಗೆ ಶೇಂಗಾ ಎಲ್ಲ ಹಾಕಿ ಅದು ಪುಡಿ ಮಾಡ್ಕೊಂಡ್ಲು ನೋಡ್ರಿ. ಪುಡಿನೂ ರೆಡಿ ಆಗೈತಿ. ಈಗ ಟಮಾಟಿ ಹೊಳ್ಕೊಳಕತ್ತೀವಿ. ಟಮಾಟಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ಬೆಲ್ ಐಕನ್ ಒತ್ತಿರಿ. ನಮ್ದು ಏನೇ ಫಸ್ಟ್ ವಿಡಿಯೋ ಬರ್ತಂದ್ರೆ ನಿಮಗೆ ಬರ್ತೈತಿ. ಆಮೇಲೆ ಈಗ ಸಣ್ಣಗೆ ಉಳ್ಳಾಗಡ್ಡಿನೂ ಹೊಳ್ಕೊಳಕತ್ತೀವಿ ರೀ ನೋಡ್ರಿ. ಸಣ್ಣಗೆ ಉಳ್ಳಾಗಡ್ಡಿ ಹೊಳ್ಕೊಂಡೀವಿ. ಈಗ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸಣ್ಣಗೆ ಕೊತ್ತಂಬರಿನೂ ಕಟ್ ಮಾಡ್ಕೊಳತ್ತೀನಿ. ಬರ್ರಿ ಈಗ ಮಾಡೋನು. ಈಗ ಒಂದು ಕಡಾಯಿ ತೊಗೊಂಡು ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಜೀರಿಗೆ ಮತ್ತು ಸಾಸಿವೆನೂ ಹಾಕ್ಕೊಂಡೀವಿ. ಆಮೇಲೆ ಉಳ್ಳಾಗಡ್ಡೆನೂ ಹಾಕ್ಕೊಂಡು ಚೆಂದಾಗಿ ಹುರ್ಕೊಳ್ಳೋನು. ಉಳ್ಳಾಗಡ್ಡಿ ಕಲರ ಚೇಂಜ್ ಆಗೋ ಮಟ್ಟ ಚೆಂದಾಗಿ ಹುರ್ಕೊಳ್ಳೋನು ನೋಡ್ರಿ. ಉಳ್ಳಾಗಡ್ಡಿ ಕಲರ್ನು ಚೇಂಜ್ ಆಗೈತಿ. ಈಗ ಟಮಾಟಿ ಹೊಳ್ಕೊಂಡಿದ್ದೀವಲ್ಲ ಅದು ಟಮಾಟಿ ಹಾಕಿನೂ ಹುರ್ಕೋತೀವಿ ಈಗ ಚೆಂದಾಗಿ ನೋಡ್ರಿ. ಟಮಾಟಿ ಹಾಕಿನೂ ಹುರ್ಕೋರಿ ನೋಡ್ರಿ. ಏನು ಮಸ್ತ್ ಕುದಿಯಾಕತ್ತಾವೆ ಎರಡು. ಹಾಗೆ ಈಗ ಅರಿಶಿನೂ ಹಾಕ್ಕೊಳ್ಳೋನು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಂಗೆ ಒಂದು 3-4 ನಿಮಿಷ ಮಟ್ಟ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ಏನು ಮಸ್ತ್ ಕುದಿಯಾಕತ್ತೈತಿ. ಆಗಲ್ಲಿ ಶೇಂಗಾ ಪೌಡ್ರ್ ಮಾಡಿದ್ದೀವಲ್ಲ ಈಗ ಒಂದು ಬೌಲ್ನಾಗ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆಂದಾಗಿ ಒಂದು ಸ್ವಲ್ಪ ಅಳಿಸ್ ಮಾಡೋಮು. ನೀರೊಳಗೆ ಯಾಕೆ ಹಾಕೋತೀವಿ ಅಂದರೆ ನೀರನ್ನಾಗ ಹಾಕೊಳ್ಳಿಲ್ಲ ಅಂದ್ರೆ ಬಾಜಿ ಒಂದು ಸ್ವಲ್ಪ ಆಗೋದು ಲೇಟ್ ಆಗ್ತೈತಿ. ಹಾಕ್ಕೊಂಡ್ವಿ ಅಂದರೆ ಒಂದು ಸ್ವಲ್ಪ ಜಲ್ದಿ ರೆಡಿ ಆಗ್ತೈತಿ. ಶೇಂಗಾನು ಮೆತ್ತಗೆ ಹೊಡಿತಾವೆ. ಈಗ ಒಗ್ಗರಣೆ ಒಳಗೆ ಕೂಡಿಸ್ಕೊಳಕತ್ತೀನಿ ರೀ. ಚೆಂದಾಗಿ ಒಂದು 5 ಇಲ್ಲಾಂದ್ರೆ 6 ನಿಮಿಷ ಮಟ್ಟ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಬೇಕು, ತಿರುಗಿಸ್ಬೇಕು. ಚೆಂದಾಗಿ ಎಲ್ಲ ತಿರುಗಿಸ್ಕೋರಿ ನೋಡ್ರಿ. ಏನು ಮಸ್ತ್ ಕಲರ್ ಬರಾಕತ್ತೈತಿ ನೋಡ್ಬೋದು. ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ ಮಾಡಿರಿ. ಹಾಗೆ ಸ್ಮೆಲ್ ನೋಡ್ರಿ ಏನು ಮಸ್ತ್ ಬರಾತೈತಿ. ಸೇಮ್ ದಾಬಾನ ಹೆಂಗೆ ಮಾಡ್ತಾರೆ ಹಾಗೆ ಸ್ಮೆಲ್ ಬರಾಕತ್ತೈತಿ ನೋಡ್ರಿ. ಏನು ಮಸ್ತ್ ಕುದಿಯಾಕತ್ತೈತಿ ನೋಡ್ಬೋದು. ಇದು ಶೇಂಗಾ ಬಾಜಿ ಜೊತೆ ರೊಟ್ಟಿ ಮತ್ತು ತಂದೂರಿ ರೊಟ್ಟಿ ಮತ್ತು ಚಪಾತಿ ಎಲ್ಲ ಕೂಡನೂ ಟೇಸ್ಟ್ ಹತ್ತೈತಿ. ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡ್ಬೋದು. ಕಲರ್ನೂ ಬಂದೈತಿ. ಒಂದು ಸ್ವಲ್ಪ ಮಸ್ತ್ ಕುದಿಯಾಕತ್ತೈತಿ. ಸ್ಮೆಲ್ ಹತ್ರ ಮಸ್ತ್ ಖತರ್ನಾಕ್ ಬರಾಕತ್ತೈತಿ ನೋಡ್ರಿ. ಈಗ ಏನು ಮಸ್ತ್ ಕುದಿಯಾಕತ್ತೈತಿ ನೋಡ್ಬೋದು. ಕಲರ್ನೂ ಎಲ್ಲ ಬಂದೈತಿ. ಹಂಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಚೆಂದಾಗಿ. ಭಾಳ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಳಕತ್ತೀವಿ. ಬಾಜಿ ಟೇಸ್ಟ್ ಬರಬೇಕಂದ್ರೆ ಚಮಚೆ ತೊಗೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಾಗೆ ಬಾಜಿ ಟೇಸ್ಟ್ ಬರ್ತೈತಿ ನೋಡ್ರಿ. ಈಗ ಏನು ಮಸ್ತ್ ಕುದಿಯಾಕತ್ತೈತಿ ನೋಡ್ರಿ. ಈಗ ಫೈನಲಿ ನಮ್ಮದೇ ದಾಬಾ ಸ್ಟೈಲ್ ಶೇಂಗಾ ಬಾಜಿ ಕಂಪ್ಲೀಟ್ ಆಯಿತು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡೋನು ನೋಡ್ರಿ. ಕೊತ್ತಂಬರಿ ಹಾಕ್ಕೊಂಡೀವಿ. ಈಗ ಮಿಕ್ಸ್ ಮಾಡತ್ತೀವಿ ಚೆಂದಾಗಿ ನೋಡ್ಬೋದು. ಸ್ಮೆಲ್ ಹತ್ರ ಮಸ್ತ್ ಬರಾತೈತಿ ನೋಡ್ರಿ. ಎಲ್ಲ ಮಿಕ್ಸ್ ಆಗೈತಿ ನೋಡ್ರಿ. ಈಗ ಫೈನಲಿ ನಮ್ಮ ದಾಬಾ ಸ್ಟೈಲ ಶೇಂಗಾ ಬಾಜಿ ರೆಡಿ ಆಗೈತಿ ನೋಡ್ಬೋದು ನೋಡ್ರಿ. ಇದು ನಮ್ದು ಉತ್ತರ ಕರ್ನಾಟಕದ ಊಟ. ಬೆಳ್ಜೋಳ ರೊಟ್ಟಿ, ಶೇಂಗಾ ಬಾಜಿ ಮತ್ತು ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಸ್ವಲ್ಪ ಮೆಂತ್ಯ ಪಲ್ಯ.